ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಸ್ಕೂಲಿಗೆ ಬೇರೆ ಕಳಿಸ್ಬೇಕಿತ್ತು. ಭೀಮನ ಅಮಾವಾಸ್ಯೆ ಬೇರೆ ಇತ್ತು. ಅವ್ರಿಗೂ ಇನ್ನು ಸಾಯಂಕಾಲ ಅವರು ಲೇಟಾಗಿ ಬರ್ತಾರೆ ಕೆಲಸದಿಂದ ಅಂದ್ಬಿಟ್ಟು ಮಾರ್ನಿಂಗೇ ಎಲ್ಲ ಮಾಡೋಣ ಅಂತ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ನೆನ್ನೆ. ಸೊ ಮಾರ್ನಿಂಗೇ ಎದ್ದು ಟಿಫನ್ ಎಲ್ಲ ಮಾಡಿ ನಮ್ಮ ಮಕ್ಕಳಿಗೆ ಪೂರಿ ಮತ್ತು ಟೊಮಟೊ ಗೊಜ್ಜು ಮಾಡಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರನ್ನ ಹೋಗಿ ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬಂದಮೇಲೆ ಅವರು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಬೇಗ ಮಾಡೋಣ ಅಂದ್ಬಿಟ್ಟು ನಾವು ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಎಲ್ಲ ಭೀಮನ ಅಮಾವಾಸ್ಯೆಗೆ ಕಾಲು ಪೂಜೆ ಮಾಡಬೇಕು ಅಂದ್ಬಿಟ್ಟು ವರ್ಷನೂ ನಾನು ಇದೇ ಥರನೇ ಮಾಡೋದು. ಯಾವಾಗಲೂ ಅಷ್ಟೇ. ಅಂದರೆ ಈ ಸರಿ ಮಾರ್ನಿಂಗು ತುಂಬಾ ಲೇಟ್ ಆಯಿತು ಅಂದ್ಬಿಟ್ಟು ಸ್ಯಾರಿ ಎಲ್ಲ ಉಡೋಕ್ಕಾಗಲಿಲ್ಲ. ಸೊ ಸ್ಯಾರಿ ಏನು ಉಟ್ಕೊಳ್ಳಿಲ್ಲ, ಸುಮ್ಮನೆ ಹಂಗೆ ಮಾಡಿಬಿಡೋಣ ಇದನ್ನು ಮಾತ್ರ ಮಾಡ್ಕೊಳ್ಳೋಣ ಈ ವರ್ಷ. ಸ್ವಲ್ಪ ಅವರು ಕೆಲ್ಸಕ್ಕೆ ಯಾಕಂದರೆ ಇಬ್ಬರು ಮಕ್ಕಳಿದಾರಲ್ಲ, ಇಬ್ಬರು ಮಕ್ಕಳನ್ನು ಸಂಜೆ ಎಲ್ಲ ರೆಡಿ 10 ಆಗಿಬಿಡುತ್ತೆ ಬರೋದಕ್ಕೆ. ಕೆಲಸನೇ ಅಲ್ವಾ, ಗೊತ್ತಿರುತ್ತೆ ಯಾವ ಥರ ಇರುತ್ತೆ, ಬೇಗ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಅದಕ್ಕೆ ಅಂದ್ಬಿಟ್ಟು ಈ ಸರಿ ತುಂಬ ಪೂಜೆ ಎಲ್ಲ ಮಾಡಿ ಗ್ರ್ಯಾಂಡಾಗಿ ಏನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ನೋಡಿ ಯಾವ ಥರ ಪೂಜೆ ಎಲ್ಲ ಮಾಡಿದೆ ಅಂತ. ನೀವುಗಳೆಲ್ಲ ಯಾವ ಥರ ಮಾಡ್ತೀರಾ? ಒಬ್ಬೊಬ್ಬರು ಸಂಪ್ರದಾಯ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಮಾಡೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ನೀವು ಏನಾದರೂ ಮಾಡ್ತಾಯಿದ್ರೆ ನೀವು ಯಾವ ಥರ ಮಾಡ್ತಾಯಿದ್ದೀರಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಗ ನಮಗೂ ಗೊತ್ತಾಗುತ್ತೆ ನೀವು ಈ ಥರ ಮಾಡ್ತೀರಾ, ನಾವು ಈ ಥರ ಮಾಡ್ತೀವಿ ಅನ್ನೋದು. ಅದಕ್ಕೇ ಎಲ್ಲ ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ. ಅದು ಎಲ್ಲ ತಯಾರಿ ಮಾಡ್ಕೊಂಡಿದ್ದಕ್ಕೆ ಬೇಗ ಆಯಿತು. ಇಲ್ಲ ಅಂತ ಅಂದಿದ್ದಿದ್ರೆ ತುಂಬ ಲೇಟ್ ಆಗಿಬಿಟ್ಟಿರೋದು, ಅವ್ರಿಗೂ ಕೆಲಸಕ್ಕೆ ಟೈಮ್ ಆಗಿಬಿಟ್ಟಿರೋದು ಅಂದ್ಬಿಟ್ಟು ಎಲ್ಲ ಅವ್ರನ್ನ ಇಬ್ಬರೂ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಈ ಕೆಲಸ ಮಾಡಿದ್ದು ನಾನು. ಆಮೇಲೆ ಅವರೂ ಇಬ್ಬರೂ ಬಿಟ್ಬಿಟ್ಟು ಬಂದ್ವಿ ಹೋಗಿ ಸ್ಕೂಲ್ಗೆ. ಆಮೇಲೆ ಬಂದು ಎಲ್ಲ ಹಂಗೆ ಅಕ್ಷತೆ ಎಲ್ಲ ಮಾಡಿ ನಾವೇ ನೋಡಿ ಈ ಥರ ಎಲ್ಲ ಕಂಕಣ ಎಲ್ಲ ಕಟ್ತೀವಿ. ಇದರಲ್ಲಿ ನೀವು ಈ ಥರ ಎಲ್ಲ ಕಟ್ಟಿ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.